ಮಾತನಾಡಿದ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ, ನಗರದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರುವ 90% ಮಂದಿ ಉದ್ಯೋಗಿಗಳು ಮೂಲತಃ ರೈತರ ಮಕ್ಕಳೇ ಆಗಿದ್ದಾರೆ. ಅವರುಗಳು ತಮ್ಮ ಮೂಲಕ ಸುಖವನ್ನು ಬಿಟ್ಟು ಜೀವನೋಪಾಯಕ್ಕೆ ಒಮ್ಮೆ ನಗರ ಪ್ರದೇಶಗಳಿಗೆ ತೆರಳಿದವರು ಮತ್ತೆ ಗ್ರಾಮಗಳಿಗೆ ಹಿಂತಿರುಗಲು ಮನಸ್ಸು ಮಾಡುತ್ತಿಲ್ಲ. ಇದರಿಂದ ಕೃಷಿ ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಗತಿ ಸಾಧ್ಯವಾಗುತ್ತಿಲ್ಲ ಎಂದರಲ್ಲದೆ, ನಗರ ಪ್ರದೇಶದಲ್ಲಿ ಕೋಟಿ ದುಡಿದರೂ ಗ್ರಾಮೀಣ ಭಾಗದಲ್ಲಿ ದುಡಿಯೋ 1 ರೂಪಾಯಿಗೂ ಬೆಲೆ ಇದೆ ಎಂಬುದು ಇಂದು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ನಮಗೆ ಅರ್ಥವಾಗಿದೆ ಎಂದರು. ಹೊರ ರಾಜ್ಯದಲ್ಲಿ ಹೆಚ್ಚಿನ ಸಂಪಾದನೆ ಇದ್ದರೂ ಉತ್ತಮ ಪರಿಸರ, ನೆಮ್ಮದಿಯ ಜೀವನ ಗ್ರಾಮಗಳಲ್ಲಿ ಮಾತ್ರ ಸಾಧ್ಯ. ಇಂತಹ ಗ್ರಾಮೀಣ ಪರಿಸರ ಉಳಿಯಬೇಕಾದರೆ ಕೃಷಿ ಜೀವಂತವಾಗಿರಬೇಕು. ಇಂದಿನ ಯುವ ಜನಾಂಗಕ್ಕೆ ಭತ್ತ ಕೃಷಿಯ ಮಹತ್ವ ಹಾಗೂ ಅನಿವಾರ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಬೇಕಿದೆ. ಗದ್ದೆ ಕೃಷಿ ಕಡಿಮೆ ಆದಂತೆ ಅಂತರ್ಜಲದ ಮಟ್ಟ ಕುಸಿಯುತ್ತದೆ. ಸಕಾಲಕ್ಕೆ ಮಳೆಯಾಗದೆ ಕೃಷಿ ಕಾರ್ಯಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಈ ನಿಟ್ಟಿನಲ್ಲಿ ಭತ್ತ ಕೃಷಿಯ ಮಹತ್ವವನ್ನು ಅರಿತುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಲಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ಪೂವಯ್ಯ, ಮುಕ್ತಾರ್ ಅಹಮದ್, ಪ್ರಶಾಂತ್ ಶೆಟ್ಟಿ, ಪ್ರೀತಂ ಚಂದ್ರಮೌಳಿ, ರಾಘವಿ, ಪರಿಣಿತಾ, ಪ್ರಶಾಂತ್ ಶೆಟ್ಟಿ, ಸಂತೋಷ್, ಸುಮಂತ್, ವೈಬಿ ಸುರೇಶ್, ಕೆಎಲ್ ಸುರೇಶ್, ಉಮೇಶ್ ನಾಟಿವೈದ್ಯ, ಆದರ್ಶ್, ಮಹೇಶ್ ಹಾಗೂ ಗ್ರಾಮಸ್ಥರಾದ ಚಂದ್ರೇಗೌಡ, ಗಿರೀಶ್, ರಾಮಣ್ಣ, ಪ್ರಭಾಕರ್ ಹಾಗೂ ಇನ್ನಿತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.